ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಮಾಸ. ಜನ್ಮದಲ್ಲಿ ಉಚ್ಚ ಗುರುಪ್ರವೇಶ, ಅತ್ಯುತ್ತಮವಾಗಿರ್ತಕ್ಕಂತಹ ಧನಯೋಗ. ಜನ್ಮದಲ್ಲಿ ಗುರು ಇದ್ದರೆ ಒಂದು ರೀತಿಯ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಂತಂತಾನೆ ವಿಚಾರ. ಪೂರ್ಣ ಫಲ ಬರೋದು 2ನೇ ಮನೆಗೆ ಹೋದ ಮೇಲೇ. ಆದರೆ ಇದು ತಾತ್ಕಾಲಿಕವಾಗಿ 1.5 ತಿಂಗಳಿಗೆ ಬಂದು ಪುನಃ ವಕ್ರಿಯಾಗಿ ಪುನಃ ಮಿಥುನಕ್ಕೆ ಹೋಗುವ ಸಮಯವೂ ಆದ್ದರಿಂದ ಒಂದು ದಿಢೀರಂತ ಏನೋ ಒಂದು ಬದಲಾವಣೆ, ಏನೋ ಒಂದು ಬಡ್ತಿ, ಬರಬೇಕಾಗಿರೋ ದುಡ್ಡು ವಾಪಸ್ ಬರ್ತಕ್ಕಂಥದ್ದು, ದಿವ್ಯ ಕ್ಷೇತ್ರಗಳ ದರ್ಶನ ಆಗ್ತಕ್ಕಂಥದ್ದು, ಸಾಧು ಸಂತರ ದರ್ಶನ ಆಗ್ತಕ್ಕಂಥದ್ದು, ಈ ರೀತಿಯ ಅನೇಕ ಶುಭವಾಗಿರ್ತಕ್ಕಂಥ ಫಲವನ್ನೇ ಇವರಿಗೆ ಮಿಥುನ ರಾಶಿಗೆ ಹೇಳಬೇಕು. ಮಿಥುನ ರಾಶಿಯಿಂದ ಅತ್ಯುತ್ತಮವಾಗಿರ್ತಕ್ಕಂತಹ ಧನಯೋಗ, ಆರೋಗ್ಯದಲ್ಲಿ ಸುಧಾರಣೆ, ಕೀರ್ತಿ, ನಾನು ಹೇಳಿದಂತೆ ಗುರುಕ್ಷೇತ್ರಾದಿಗಳ ದರ್ಶನ ಯೋಗ ಇತ್ಯಾದಿಗಳನ್ನೆಲ್ಲ ಮಿಥುನ ರಾಶಿಯವರಿಗೆ ಇದೇ ರೀತಿಯ ಒಂದು ಫಲವನ್ನು ಕರ್ಕ ರಾಶಿಯೂ ಕೂಡ ನಾವು ಮುಂದುವರೆದು ಹೇಳುವ ಫಲವೇ ಇದೆ. ಮುಂದೆ ಅದನ್ನು ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.